ರಾಷ್ಟ್ರಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಂಡು ಎತ್ತರಕ್ಕೆ ಬೆಳೆದಿದ್ದಾರೆ. ದೇಶದ ಹೆಸರು ಹೇಳಿದ್ರೆ ರೋಮಾಂಚಿತರಾಗ್ತಾರೆ. ಒಬ್ಬ ವ್ಯಕ್ತಿ ನಾನು ಯಾವಾಗಲೂ ನೆನಪಿಸ್ಕೋತೀನಿ, ದೀಪಕ್ ತಿವಾರಿ ಅಂತ. ಅವನು ಬಂಗಾಳದಲ್ಲಿದ್ದವನು. ಸಿಕ್ಕಾಪಟ್ಟೆ ಅಧ್ಯಯನ ಮಾಡ್ಕೊಂಡು ಬಂಗಾಳಕ್ಕೆ ಬಂದ, ಒಂದು ಫ್ಯಾಕ್ಟ್ರಿ ಶುರು ಮಾಡ್ದ. ಬಂಗಾಳದಲ್ಲಿ ಸ್ಟ್ರೈಕ್ ಆಯಿತು, ಫ್ಯಾಕ್ಟ್ರಿ ಮುಚ್ಚಿದ. 3 ತಿಂಗಳ ನಂತರ ಮತ್ತೆ ಓಪನ್ ಮಾಡ್ದ, ಮತ್ತೆ ಫ್ಯಾಕ್ಟ್ರಿ ಮುಚ್ಚಬೇಕಾಗಿ ಬಂತು. ಕಣ್ಣೀರು ಇಳಿಸ್ತಾ ಹೋಗಿ ದೆಹಲಿನಲ್ಲಿ ತನ್ನ ಫ್ರೆಂಡ್ ಆಫೀಸಲ್ಲಿ ಮೂಲೆಯಲ್ಲಿ ಕೂತಿದ್ದಂತೆ. ದೇಶದ ಸ್ಪಿರಿಟ್ ಹೆಂಗಿರುತ್ತೆ ನೋಡಿ. ಮೂಲೆಯಲ್ಲಿ ಕೂತಿದ್ದವನಿಗೆ ಅವನ ಹೆಂಡತಿ ಅವನ ಆಫೀಸ್ ನೋಡಬೇಕು ಅಂತ ಬಂದು ಕೂತ್ಕೋತಾಳೆ. ಕೂತ್ಕೊಂಡು ಹೆಂಡತಿ ಹೇಳ್ತಾಳೆ, ಹೆಂಡತಿ ಕೂತ್ಕೊಂಡು ಗಂಡನಿಗೆ ಇನ್ನೂ ಫ್ಯಾನ್ ಇರಲಿಲ್ಲ, ಗಾಳಿ ಇಲ್ಲ, ಮೂಲೆಯಲ್ಲಿ ಕೂತಿದ್ದಾನೆ, ಹೊಟ್ಟೆ ಉರಿತವಳಿಗೆ. ಎದುರುಗಡೆ ಬಿದ್ದಿದ್ದ ಒಂದು ಕಾರ್ಡ್ಬೋರ್ಡ್ ಶೀಟನ್ನು ತೊಗೊಂಡು ಗಾಳಿ ಬೀಸ್ಕೊತಿದ್ಲಂತೆ. ಅವನ ಫ್ರೆಂಡ್ ಹೇಳ್ತಾನೆ, ನಿನ್ನ ನಾಚಿಕೆ ಆಗಲ್ವಾ, ಇಡು ಕಾರ್ಡ್ಬೋರ್ಡ್ ಅಲ್ಲ ಅದು, ಅದನ್ನು ಫ್ಲಾಪಿ ಅಂತ ಕರೀತಾರೆ, 3.25 ಇಂಚಿನ ಫ್ಲಾಪಿ ಅದು, ಭಾರತದಲ್ಲಿ ಸಿಗಲ್ಲ, ವಿದೇಶದಿಂದ ತರಿಸ್ಕೊಂಡಿದ್ದೀನಿ ನಾನು, ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಕಾಸ್ಟ್ಲಿ ಅದು, ಇಡು ಕೆಳಗೆ ಅಂತ ಬೈದ. ಅವನ ಹೆಂಡತಿ ಗಾಬರಿಯಾಗಿ ಬಿಸಾಕಿದ್ಲು, ಅಸಹನೆ ಇತ್ತು ಅವಳಿಗೆ. ಆದರೆ ಭಾರತದಲ್ಲಿ ಸಿಗಲ್ಲ ಅನ್ನೋಂಥ ವಿಚಾರ ಇತ್ತಲ್ಲ, ದೀಪಕ್ ತಿವಾರಿಗೆ ಎಂಥ ಆಶ್ಚರ್ಯ ಹುಟ್ಟಿಸ್ತು ಅಂದರೆ, ಅವನ ಕೈಗೆ ಎತ್ಕೊಂಡಂತೆ, ಇದು ಭಾರತದಲ್ಲಿ ಸಿಗಲ್ವಾ, ಇದನ್ನು ವಿದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಾ, ಇದು ಕಾಸ್ಟ್ಲಿನಾ ಅಂತ ಕೇಳ್ದ. ಅವನು ಹೂ ಅಂದಿದ ತಕ್ಷಣ ಹೇಳ್ತಾನೆ, ಹಂಗಿದ್ರೆ ಇದನ್ನು ನಾನು ಭಾರತದಲ್ಲಿ ತಯಾರು ಮಾಡೋ ಫ್ಯಾಕ್ಟ್ರಿ ಶುರು ಮಾಡ್ತೀನಿ ಎಂದ. ಏನು ಥಾಟ್ ರೀ ಅದು, ಎಂಥ ಅದ್ಭುತವಾದ ಶಕ್ತಿ. ನೋಯ್ಡಾದಲ್ಲಿ ಫ್ಯಾಕ್ಟ್ರಿ ಶುರು ಮಾಡ್ದ. ಫ್ಲಾಪಿ ತಯಾರು ಮಾಡುವಂಥ ಮೊದಲ ಕಂಪನಿ ಅವನದ್ದಾಯಿತು. ಫ್ಲಾಪಿ ಮಾಡ್ತಾ ಮಾಡ್ತಾ CD ತಯಾರು ಮಾಡ್ದ. CD ಆದ ನಂತರ DVD ಹೋದ. ರೀಡ್ ರೈಟಬಲ್ DVD ಆಯಿತು. ಜಗತ್ತಿನ ಮಾರ್ಕೆಟಲ್ಲಿ ಎಂಥ ಹೆಸರು ಗಳಿಸ್ದ ಅಂತಂದರೆ, ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಮೋಸರ್ ಬೇಯರು, ಅದು ಇವನೇ ತಯಾರು ಮಾಡಿದ ಕಂಪನಿ. ಸೋನಿ ಕಂಪನಿಗೆ ಕಾಂಪೀಟ್ ಮಾಡಬಲ್ಲಂತ CD DVDಗಳನ್ನು ತಯಾರು ಮಾಡಿದ ಅವನು. ಸೋನಿ ಕಂಪನಿ ಗಲಾಟೆ ಮಾಡ್ತು. ಒಂದ್ಸಲ ಅವನ ವಿರುದ್ಧ ಏನೋ ದಾವೆ ಬಿಡ್ತು. ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋಗಿ ಆ ದಾವೆಯಲ್ಲಿ ಗೆದ್ದ. ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಅವನಿಗೆ ಮಾನ್ಯತೆ ಕೊಟ್ಟರಂತೆ. ಏನು ಮಾನ್ಯತೆ ಗೊತ್ತೇನು, ಈ ಕಂಪನಿ ಏನಿದೆಯೋ ಮೋಸರ್ ಬೇಯರ್, ಜಗತ್ತಿನಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಯಾವುದಾದ್ರೂ ಕಂಪನಿ ಇದ್ದರೆ ಅದು ಮೋಸರ್ ಬೇಯರ್ ಕಂಪನಿಯ CDಗಳು ಅಂತ ಅವನಿಗೆ ಹೆಮ್ಮೆ ಕೊಟ್ಟರಂತೆ. ಅವ್ನ ಹೆಂಡತಿನ ಇಂಟರ್ವ್ಯೂ ಮಾಡಿದ್ರು ಪತ್ರಕರ್ತರು. ಇಂಟರ್ವ್ಯೂ ಮಾಡಿ ಕೇಳಿದ್ರು, ನಿಮ್ಮ ಯಜಮಾನರಿಗೆ ಖುಷಿ ಆಗೋದು ಯಾವಾಗ? ಅವನ ಹೆಂಡತಿ ಏನು ಹೇಳ್ತಾಳೆ ಗೊತ್ತಾ, ಏನೂ ಇಲ್ಲ ಸರ್, ನಮ್ಮ ಮನೆಯಲ್ಲಿ ಮೋಸರ್ ಬೇಯರ್ CDಗಳೆಲ್ಲ ಕೂತಿರ್ತವೆ ಪ್ಯಾಕ್ ಆಗಿ ಎಕ್ಸ್ಪೋರ್ಟ್ ಆಗಲಿಕ್ಕೆ, ಅದ್ರ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಬರೆದಿರೋದು ನೋಡಿದಾಗೆಲ್ಲ ಕುಣಿದಾಡ್ತಾರೆ, ನನ್ನ ದೇಶದಲ್ಲಿ ತಯಾರಾಗೋದು ಜಗತ್ತಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ನನ್ನ ಯಜಮಾನರಿಗೆ ಖುಷಿ ಪಡ್ತಾರೆ ಅಂತ. ನನಗನ್ನು ನೆನಪಿಸ್ಕೊಂಡಾಗೆಲ್ಲ ಬಹಳ ಆಶ್ಚರ್ಯ ಆಗುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ಏನಾದರೂ ಮಾಡಬೇಕು ಅಂತ ಪಣ ತೊಡ್ರಿ ದೇಶಕ್ಕೋಸ್ಕರ. ನೀವೆಲ್ಲ ನೀರು ಕುಡಿತೀರಲ್ಲ, ಬಿಂದು ಅನ್ನುವಂಥ ವಾಟರ್ ಬಾಟ್ಲು ಎಲ್ಲರೂ ನೋಡಿದ್ದೀರಾ. ಎಲ್ಲರೂ ಬಿಂದು ನೀರು ಕುಡಿದಿರ್ತೀವಿ. ನಾನು ಪುತ್ತೂರಿಗೆ ಹೋಗಿದ್ದಾಗ ಟೇಬಲ್ ಮೇಲೆ ನೀರಿಟ್ಟಿದ್ರು. ನನ್ನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ರು. ಅವ್ರು ಹೇಳಿದರು, ಸರ್ ನೀವು ಕುಡಿತಿದ್ದೀರಲ್ಲ ನೀರು, ಇದು ಯಾವ ಕಂಪನಿದು ಗೊತ್ತಾ? ನಾನು ಹೇಳಿದೆ, ಬಿಂದು ಕಂಪನಿದು ಅಂತ. ಅವ್ರು ಹೇಳಿದ್ರು, ಈ ಫ್ಯಾಕ್ಟ್ರಿ ನಂದೇ ಸರ್. ಹೇಳಿದೆ, ವಂಡರ್ಫುಲ್, ಎಲ್ಲಿದೆ ಫ್ಯಾಕ್ಟ್ರಿ? ಬೆಂಗಳೂರಲ್ಲ, ನಮ್ಗೆ ಏನೇ ಫ್ಯಾಕ್ಟ್ರಿ ಇದ್ರು ಬೆಂಗಳೂರು ಅನ್ಸುತ್ತಲ್ಲ. ಅವ್ರು ಹೇಳಿದ್ರಿಲ್ಲ ಸರ್, ಪುತ್ತೂರಲ್ಲೇ ಇದ್ದೀವಿ ನಾನು ಅಂಥೇಳಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ನಮ್ಮ ತೋಟದಲ್ಲಿ ಸಿಕ್ಕ ನೀರನ್ನು ಇವತ್ತು ಕಂಪ್ನಿ ಮಾಡಿ ಮಾರಾಟ ಮಾಡ್ತಿದ್ದೀವಿ. ಮನೆಗೆ ಕರ್ಕೊಂಡು ಹೋದರು. ಊಟ ಮಾಡೋಕ್ಕಿಂತ ಮುಂಚೆ ನಾನು ಸುಮ್ಮನೆ ಕೇಳಿದೆ, ಬೇಜಾರು ಮಾಡ್ಕೋಬೇಡಿ, ಎಷ್ಟು ಜನ ಅಣ್ಣ ತಮ್ಮಂದ್ರೆ ನೀವು? ಅವ್ರು ಹೇಳಿದ್ರು, 3 ಜನ ಅಣ್ಣ ತಮ್ಮಂದರು. ನೀವೇನು ಓದಿದ್ರಿ? ಅವ್ರು ಹೇಳಿದ್ರು, ಇಲ್ಲ ಸರ್, ನಮ್ಮಿಬ್ಬರು ಅಣ್ಣಂದ್ರೆ ಚೆನ್ನಾಗಿ ಓದಿದ್ರು, ನಾನು ಸೆಕೆಂಡ್ PUC ಫೇಲ್ ಆಗಿಬಿಟ್ಟೆ. ಅವರೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದಾರೆ, ನಾನು 100 ಜನರನ್ನು ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ಇವತ್ತು ಅಂದರು. ವಾ, ನಾನು ಹೇಳಿದೆ, ಫೇಲ್ ಆಗೋದು ಇಷ್ಟು ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ರೀ. ಗೊತ್ತಿದ್ದಿದ್ರೆ ನಾನು ಫೇಲ್ ಆಗಿಬಿಡ್ತಿದ್ದೆ ಎಕ್ಸಾಮ್ನಲ್ಲಿ, ದುರದೃಷ್ಟ ಪಾಸ್ ಆಗಿಬಿಟ್ಟೆ ಅಂತ. ನೋಡ್ರಿ, ಥಾಟ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ. ಕೂತಿದ್ರೆ ಕೂತೇ ಇರ್ತೀರಾ. ಏನಾದರೂ ಮಾಡ್ತೀನಿ ಅಂತ ನಿರ್ಧಾರ ಮಾಡೋದಿದ್ರೆ ಮಾತ್ರ ಎದ್ದು ಬರ್ತೀರಾ. ಅವ್ರು ಎಷ್ಟು ಪಟ್ಟಿದ್ದಾರೆ ಅಂತಂದರೆ, ಅವ್ರು ಹೇಳ್ತಾರೆ, ನನ್ನ ಬಿಂದು ಕಂಪ್ನಿನ ಖರೀದಿ ಮಾಡಲಿಕ್ಕೆ ಕೋಕೋ-ಕೋಲಾ ಬಂದಿತ್ತು. 6 ವರ್ಷಗಳಿಂದ ಅವ್ರ ಕಂಪ್ನಿ ಶುರು ಮಾಡಿ 10 ವರ್ಷ ಆಗಿದೆ. 6 ವರ್ಷಗಳ ಹಿಂದೆ 50 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಂದಿದ್ದರು. ಆವತ್ತು ನನ್ನ ಪಾಲಿಗೆ ಲಾಭ ಇತ್ತು. ಆದರೆ ನಾನು ಡಿಸೈಡ್ ಮಾಡಿದೆ, ನನ್ನ ಭೂಮಿಯ ನೀರನ್ನು ಇನ್ನೊಂದು ಕಂಪನಿಗೆ ಮಾರಾಟ ಮಾಡಲ್ಲ, ನಾನೇ ಬಾಟ್ಲಿಂಗ್ ಮಾಡ್ತೀನಿ, ಇಲ್ಲ ನೀರನ್ನು ನಾನೇ ಬಳಸ್ಕೊಳ್ತೀನಿ, ಯಾರಿಗೂ ಕೊಡಲ್ಲ ನಿರ್ಧಾರ ಮಾಡಿದ್ದೀನಿ. ಇವತ್ತು ನನ್ನ ಕಂಪನಿಯ ವಾರ್ಷಿಕ ವಹಿವಾಟು 100 ಕೋಟಿ ರೂಪಾಯಿ ದಾಟಿದೆ. ನಂದೊಂದು ಚಾಲೆಂಜ್ ಇದೆ ಸರ್, ಇನ್ನು 2 ವರ್ಷಗಳಲ್ಲಿ 1000 ಕೋಟಿ ರೂಪಾಯಿ ದಾಟಿಸ್ಬೇಕು ಅಂತ ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ಆ ಕೆಲಸವನ್ನು ನಿಯತ್ತಾಗಿ ಮಾಡ್ತೀನಿ ಸರ್, ಯಾರಿಗೂ ನನ್ನ ಕಂಪನಿನ ಮಾರಲ್ಲ, ಭಾರತದ ಕಂಪನಿ ಭಾರತೀಯರ ಕೈಯಲ್ಲಿ ಇರುತ್ತೆ ಅಂತಂದಾಗ ನಾನು ನಿಂತ ಜಾಗದಲ್ಲಿ ಕುಣಿದಾಡ್ಬಿಟ್ಟಿದ್ದೆ. ಏನು ಮಜಾ ಬರುತ್ತೆ ರೀ ಕೇಳೋಕ್ಕೆ. ನನ್ನ ನೆಚ್ಚಿನ ಮಿತ್ರರೇ, ಆರ್ಡಿನರಿಯಾಗೇ ಬದುಕಿ ಆರ್ಡಿನರಿಯಾಗೇ ಸಾಯಬೇಕು ಅನ್ನೋದಿದ್ದರೆ ನೀವೇನಿದ್ದೀರೋ ತುಂಬ ಚೆನ್ನಾಗಿದೆ. ಇನ್ನೇನು ಮಾಡಬೇಕಾದ ಅಗತ್ಯ ಇಲ್ಲ. 10ರಲ್ಲಿ 11 ಆಗದೆ ನಾನೇನಾದರೂ ಅದ್ಭುತವಾದ ರಿಮಾರ್ಕ್ ಉಳಿಸಿ ಹೋಗ್ತೀನಿ ಅಂತ ನಿರ್ಧಾರ ಮಾಡೋದಾದರೆ ಸ್ವಾಮಿ ವಿವೇಕಾನಂದರನ್ನ ಜೀವನಕ್ಕೆ ಕರ್ಕೊಳ್ಳಿ. ನಿಮ್ಮ ಜೀವನ ಅದ್ಭುತವಾಗುತ್ತೆ. ಎಂಥ ಅದ್ಭುತವಾದ ಜೀವನ ಆಗುತ್ತೆ ಅಂತಂದರೆ ಆರ್ಡಿನರಿಯಾಗಿ ಇರ್ಲಿಕ್ಕೆ ಬಿಡಲ್ಲ. ಅದಕ್ಕೋಸ್ಕರವೇ ಒಂದು ಅಪರೂಪದ